ನ್ಯೂ ಇಯರ್ ಆಫರ್ ಅಂದರೆ ಹೊಸ ವರ್ಷದ ಆಫರ್ ಜೊತೆಗೆ ಮುಂಬರುವ ಸಂಕ್ರಾಂತಿ ಹಬ್ಬದ ಆಫರಲ್ಲಿ ನಿಮಗೆ 0 ಡೌನ್ ಪೇಮೆಂಟ್ ಗಾಡಿಗಳಿಗೆ ಸಿಗುತ್ತೆ. ಮತ್ತು ನಿಮಗೆ ಪ್ರತಿಯೊಂದು ಗಾಡಿಗೂ ಕೂಡ ಅಪ್ ಟು 1,20,000 ಅಂದರೆ 1,20,000 ಕೂಡ ಡಿಸ್ಕೌಂಟಲ್ಲಿ ಇರುತ್ತೆ. ಮತ್ತು ಇವತ್ತು ಡೀಲ್ ಆಫ್ ದ ಡೇ ಅಂದ್ಬಿಟ್ಟು ಕೆಲವೊಂದು ಕಾರ್ಗಳಿರುತ್ತೆ. ಅಲ್ಲಿಂದ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಂದು ಮಾರುತಿ ಸುಜುಕಿ ಸಿಯಾಸ್ ಮಾರ್ಕೆಟಲ್ಲಿ ತುಂಬಾ ಹೈ ಡಿಮ್ಯಾಂಡ್ ಇರುವಂಥದ್ದು. ಇದು ಬಂದು ನಿಮಗೆ ಸಿಗ್ಮಾ ವೇರಿಯಂಟ್. ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ವಿತ್ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರುತ್ತೆ. ಇದು ಬಂದು ನಿಮಗೆ ಸ್ಮಾರ್ಟ್ ಹೈಬ್ರಿಡ್ ಪೆಟ್ರೋಲ್ ವೇರಿಯಂಟ್. ಅಂದರೆ ನಿಮಗೆ ಸ್ಮಾರ್ಟ್ ಹೈಬ್ರಿಡ್ ಆದ್ರಿಂದ 18+ ನಿಮ್ಗೆ ಬಂದೇ ಬರುತ್ತೆ. ಪೆಟ್ರೋಲ್ ಅಲ್ಲ ಇದು? ಪೆಟ್ರೋಲ್ ಸರ್. ಓಕೆ, ಮಾಡಲ್ ಸರ್ ಇದು? ಸರ್ ಇದು ಬಂದು ಸಿಗ್ಮಾ ಮಿಡ್ ವೇರಿಯಂಟ್. 2020 ಮಾಡಲ್, 2020 ಮಾಡಲ್. ಹೌದು ಸರ್. ಬರೀ 31,000 ಓಡಿದೆ. ಬರೀ 7 ಲಕ್ಷ ಆಗಿದೆ ಪ್ರೈಸ್. 7 ಲಕ್ಷ ಪ್ರೈಸ್, 7 lakhs. ಹೌದು ಸರ್. ಓನರ್ ಸಿಂಗಲ್ ಓನರ್. ಹೌದು. 7 ಲಕ್ಷಕ್ಕೆ ನಿಮಗೆ ಸಿಂಗಲ್ ಓನರ್ ಸಿಯಾಸ್ ಸಿಗ್ತದೆ. ಸೊ ನಿಮಗೆ ಗೊತ್ತಾಗಿರುತ್ತೆ, ಮಾಡೆಲ್ ಕೇಳಿದಾಗಲೇ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ. ಇದು ಬಂದು ನಿಮಗೆ ಎಕ್ಸ್ಕ್ಲೂಸಿವ್ ಡಿಸ್ಕೌಂಟ್ ಸ್ಪೆಷಲ್ ಆಫರ್ ಜೊತೆ ನಿಮಗೆ ಈ ಕಾರ್ ಸಿಗುತ್ತೆ. ಇನ್ನೂ ಕೂಡ ನಿಮಗೆ ಒಳ್ಳೆ ಡಿಸ್ಕೌಂಟಲ್ಲಿ ಕಾರ್ಗಳು ಸಿಗ್ಬೋದು. ಏನಪ್ಪ ಅಂದರೆ ನೀವು ಕಾಸ್ಟ್24 ಅಪ್ಲಿಕೇಶನ್ ಲಾಗಿನ್ ಆಗಿ ನಿಮ್ಮ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲ ಕೊಟ್ಟಾಗ ನಿಮ್ಗೆ ಎಷ್ಟು ಡೌನ್ ಪೇಮೆಂಟಲ್ಲಿ ಸಿಗುತ್ತೆ ಮತ್ತು ಎಷ್ಟು ಪ್ರತಿ ತಿಂಗಳಿಗೆ EMI ಇರುತ್ತೆ ಎಲ್ಲನೂ ಕೂಡ ಡೀಟೇಲ್ ಸಿಗುತ್ತೆ. ಜೊತೆಗೆ ಇವ್ರ ಹತ್ರ 140 ಚೆಕ್ ಪಾಯಿಂಟ್ಸ್ ಅಂದರೆ 140 ಕ್ವಾಲಿಟಿ ಚೆಕ್ಗಳು ಕೂಡ ಆಗಿರುತ್ತೆ. ಎಲ್ಲಿ ಸ್ಕ್ರಾಚಸ್ ಇದೆ, ಎಲ್ಲಿ ಡೆಂಟ್ ಇದೆ, ಎಲ್ಲಿ ಏನು ಪೀಲ್ ಆಗಿದೆ, ಸೀಟ್ ಕವರ್ ಪೀಲ್ ಆಗಿರೋ ಸರಿ, ಬ್ಯಾನೆಟ್ ಹತ್ರ ಏನಾದರೂ ಏಟ್ ಬಿದ್ದಿದ್ರು ಸರಿ, ಈಗ ಪ್ರತಿಯೊಂದು ಕೂಡ ಅಲ್ಲಿ ಇನ್ಸ್ಪೆಕ್ಷನ್ ರಿಪೋರ್ಟ್ ಅಂತ ಇರುತ್ತೆ. ಅದರಲ್ಲೂ ಕೂಡ ಕೊಟ್ಟಿರ್ತಾರೆ. ನೀವು ಇಲ್ಲಿ ಬಂದು ಚೆಕ್ ಮಾಡಿದಾಗ ನಿಮ್ಗೆ ಅಲ್ಲಿ ಕೊಟ್ಟಿರುವಂಥ ರಿಪೋರ್ಟಲ್ಲಿ ಏನಿರುತ್ತೆ ಎರಡು ಕೂಡ ಪಕ್ಕ ಮ್ಯಾಚ್ ಆಗುತ್ತೆ. ಸೊ ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಇದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿನ ಪಡಿಬಹುದು. ಹ್ಯುಂಡೈ ಸ್ಯಾಂಟ್ರೋ ನೀವು ನೋಡ್ತಾ ಇರ್ಬೋದು. ಇದು ಕೂಡ ನಿಮಗೆ ಎಕ್ಸ್ಕ್ಲೂಸಿವ್ ಡಿಸ್ಕೌಂಟ್ ಸ್ಪೆಷಲ್ ಆಫರಲ್ಲಿ ಈ ಕಾರು ಕೂಡ ಸಿಗುತ್ತೆ. ಇದು ಕೂಡ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಅಪ್ ಟು 1,20,000 ನಿಮಗೆ ಡಿಸ್ಕೌಂಟು ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಇಂಟೀರಿಯರ್ ತೋರಿಸೋಕ್ಕೆ ಸ್ವಲ್ಪ ಜಾಗದ ಕೊರತೆ ಇದೆ, ಆದರೂ ಕೂಡ ಎಷ್ಟಾಗುತ್ತೆ ಅಷ್ಟು ನಾನು ತೋರಿಸ್ಕೊಡ್ತೀನಿ ನಿಮಗೆ ಇಂಟೀರಿಯರ್ನ. ಸೊ ನೀವು ನೋಡ್ತಾ ಇರ್ಬೋದು, ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಬರುವಂಥ ಗಾಡಿ. ಜೊತೆಗೆ ಇದು ಬಂದು ನಿಮಗೆ ಆಟೋಮೆಟಿಕ್ ವೇರಿಯಂಟ್ ಆದ್ರಿಂದ ನೀವು 16+ ನೀವು ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಗಾಡಿ. ಸರ್ ಈಗ ಇದ್ರದ್ದು ಬಗ್ಗೆ ಡೀಟೇಲ್ ಸರ್? ಇದು ಬಂದು ಟಾಪ್ ಎಂಡ್ ವೇರಿಯಂಟ್. ಟಾಪ್ ಎಂಡ್ ಸಿಂಗಲ್ ಓನರ್ ಸರ್. ಬರೀ 18,000 ಓಡಿದೆ. 18,000. ಯಾವ ಮಾಡೆಲ್ ಇದು ಸರ್? ಇದು 2020. 2020. ಹೌದು ಸರ್. ಓಡಿರೋದು 18,000 ಅಷ್ಟೇ ಸರ್. ಓಕೆ, 18,000 18,000 ಕಿಲೋಮೀಟರ್ ಓಡಿರುವಂಥ ಗಾಡಿ ಇದಾಗಿರುತ್ತೆ. ಏನಿದೆ ಪ್ರೈಸ್ ಇದಕ್ಕೆ? ಸರ್ 530 ಇದೆ. 530, 5,30,000 ಅಂದರೆ 5,30,000. ನಾನು ಹಿಂದೆ ಹೇಳ್ದಂಗೆ ನಿಮಗೆ 0 ಡೌನ್ ಪೇಮೆಂಟಲ್ಲೂ ಕೂಡ ಸಿಗುತ್ತೆ, ಇಲ್ಲ ಕಡಿಮೆ ಡೌನ್ ಪೇಮೆಂಟಲ್ಲೂ ಕೂಡ ಸಿಗ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಒಂದು ಸಿಬಿಲ್ ಸ್ಕೋರ್ 750+ ಅಂದರೆ 750ಕ್ಕಿಂತ ಹೆಚ್ಚಿಗೆ ಇರಬೇಕಾಗುತ್ತೆ. ಗ್ರ್ಯಾಂಡ್ ಐ10 ನಿಯೋಸ್ ನೀವು ನೋಡ್ತಾ ಇರ್ಬೋದು. K01 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಅದರಲ್ಲೂ ಕೂಡ ಇದು ಸ್ಪೋರ್ಟ್ಸ್ ವೇರಿಯಂಟ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರುತ್ತೆ. ನಿಮಗೆ ಇದರಲ್ಲಿ ವಿತ್ ಅಲೌನ್ಸ್ ಬರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ನೀವೇನು ಕೂಡ ಚೇಂಜ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ. ಬನ್ನಿ ಈಗ ಇಂಟೀರಿಯರ್ ಕೂಡ ಒಂದು ವಿಸಿಟ್ ಕೊಡೋಣ. ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು. ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ ಅಡ್ಜಸ್ಟ್ಮೆಂಟ್, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಬರುವಂಥ ಗಾಡಿ ಇದು. ಇದರಲ್ಲೂ ಅಷ್ಟೇ ನೀವು 16-17+ ನೀವು ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ ಮಾಡಲ್ ಇದು? ಸರ್ ಇದು 22 ಮಾಡಲ್. 22? ಹೌದು ಸರ್. 2022ನೇ ಮಾಡಲ್. ಓನರ್ ಸರ್ ಸಿಂಗಲ್ ಓನರ್. ಎಷ್ಟು ಓಡಿದೆ ಇದು? ಸರ್ ಏನು ಅರೌಂಡ್ ಒಂದು 18,000 ಓಡಿದೆ ಸರ್ ಅಷ್ಟೇ. 12,000? 18. ಇದು ಕೂಡ 18,000. ಹೌದು ಸರ್. 18,000 ಕಿಲೋಮೀಟರ್ ಓಡಿರುವಂಥ ಹ್ಯುಂಡೈ ಸ್ಯಾಂಟ್ರೋ ಇದಾಗಿರುತ್ತೆ. ಸಾರಿ, ಗ್ರ್ಯಾಂಡ್ ಐ10 ಇದಾಗಿರುತ್ತೆ. ಪ್ರೈಸ್ ಏನಿದೆ ಇದು? ಸರ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 6,75,000 ಇದೆ. ಪೆಟ್ರೋಲ್ ಕಮ್ CNG. ಪೆಟ್ರೋಲ್ ಕಮ್ CNG. ಹೌದು, ಒಳ್ಳೆ ಮೈಲೇಜ್ ವೆಹಿಕಲ್ ಸರ್. ಓಕೆ, 675. ಹೌದು ಸರ್. 6,75,000 ಈ ಗಾಡಿಗೆ ಇರುತ್ತೆ. ನಾನು ಹಿಂದೆ ಹೇಳ್ದಂಗೆ ನಿಮಗೆ ಸಂಕ್ರಾಂತಿ ಆಫರ್ ಮತ್ತು ನ್ಯೂ ಇಯರ್ ಆಫರ್ ಅಪ್ ಟು 1,20,000 ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ. ಕೀ ನೋಡಿದಾಗಲೇ ಗೊತ್ತಾಗಿರುತ್ತೆ ಯಾವ ಗಾಡಿ ಇದೆ ಅಂತ. ಮಾರ್ಕೆಟಲ್ಲಿ ತುಂಬಾ ಹೈ ಡಿಮ್ಯಾಂಡ್ ಇರುವಂಥ Volkswagen Polo. ಸೊ ಅನ್ಲಾಕು ಕೂಡ ಮಾಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಇದು ಬಂದು ನಿಮಗೆ ಕಂಫರ್ಟ್ ಲೈನ್ ಪೆಟ್ರೋಲ್ ವೇರಿಯಂಟ್. ನಿಮಗೆ ಮೈಲೇಜ್ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ಇದು ಮೈಸೂರು K09 ಲೋಕಲ್ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಇಂಟೀರಿಯರ್ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ ಅಡ್ಜಸ್ಟ್ಮೆಂಟು, ಪವರ್ ಸ್ಟೇರಿಂಗು, AC ಸಿಸ್ಟಮು ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ನೀವು ನೋಡ್ತಾ ಇರ್ಬೋದು, ತುಂಬಾ ಎಕ್ಸಲೆಂಟ್ ಕಂಡೀಷನಲ್ಲಿ ಇಂಟೀರಿಯರ್ ಕೂಡ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಈಗ ಇದ್ರದ್ದು ಡೀಟೇಲ್ಸ್ ಕೂಡ ತಿಳ್ಕೊಳ್ಳೋಣ. ಸರ್ ಮಾಡಲ್ ಇದು? ಸರ್ ಇದು ಬಂದು 2015 ಸರ್. ಓಕೆ, 2015. ಅಂದರೆ ನಿಮ್ಗೆ ಇದರಲ್ಲಿ ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಇರುತ್ತೆ. 15 ಮಾಡಲ್. ಓನರು? ಸಿಂಗಲ್ ಓನರ್. ಎಷ್ಟು ಹೊಡಿದೆ ಇದು? 56,000 ಹೊಡಿದೆ ಸರ್. 56,000 ಅಂದರೆ 56,000 ಕಡಿಮೆ ಅಂತಲೇ ಹೇಳ್ಬೋದು. ಸೊ 56,000 ಕಿಲೋಮೀಟರ್ ಡ್ರಿವನ್ ಇದಾಗಿರುತ್ತೆ. ಏನು ಹೇಳ್ತಿದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಪ್ರೈಸ್ 5 lakhs ಹೇಳ್ತಿದ್ವಿ. 5 lakhs. ಹೌದು ಸರ್. 5 ಲಕ್ಷ ಇದಕ್ಕೆ ಒಂದು ಪ್ರೈಸ್ ಇರುತ್ತೆ ನಿಮ್ಗೆ. ಅದರಲ್ಲೂ ಕೂಡ ಹಿಂದೆನೇ ಹೇಳ್ದಂಗೆ 1,20,000 ಕೂಡ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಜೊತೆಗೆ ನಿಮಗೆ 0 ಡೌನ್ ಪೇಮೆಂಟಲ್ಲೂ ಕೂಡ ಸಿಗುತ್ತೆ. ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ. ಕಾಸ್ಟ್24 ಅಪ್ಲಿಕೇಶನ್ ಲಾಗಿನ್ ಆಗಿ ಪ್ರತಿಯೊಂದು ಕೂಡ ನೀವು ಚೆಕ್ ಮಾಡ್ಬೋದು. ಇವಾಗ ನಾನು ನಿಮ್ಗೆ ಕೊಡ್ತಾ ಇರೋದು ಒಳ್ಳೆ ಫ್ಯಾಮಿಲಿ ಗಾಡಿ ಅಂತಲೇ ಹೇಳ್ಬೋದು, ರೆನಾಲ್ಟ್ ಡಸ್ಟರ್. ಸೊ ನೀವು ನೋಡ್ತಾ ಇರ್ಬೋದು, ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ.
ಕೀ ಕೂಡ ನೀವು ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ RXZ ಅಂದರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಎಂಡ್ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟು, ಆಟೋಮೆಟಿಕ್ AC, ಕ್ರೂಸ್ ಕಂಟ್ರೋಲು ವಿತ್ ಅಲೋವಿಲ್ಸ್ ಇರುತ್ತೆ, ಬ್ಯಾಕ್ ವೈಫರ್, ಡಿಫಾಗರ್ ಪ್ರತಿಯೊಂದು ಕೂಡ ಬರುವಂಥ ಡೀಸೆಲ್ ವೇರಿಯಂಟ್ ಇದಾಗಿರುತ್ತೆ. ನಾನು ನಿಮಗೆ ಅನ್ಲಾಕ್ ಮಾಡಿ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಬರುತ್ತೆ. ಸೇಫ್ಟಿ ವೈಸ್ ಒಳ್ಳೆ ಕಾರ್ ಅಂತಲೇ ಹೇಳ್ಬೋದು, ಮತ್ತು ಒಳ್ಳೆ ಮಜಲ್ ಗಾಡಿ ಅಂತಲೇ ಹೇಳ್ಬೋದು. ಇದು ಬಂದು ನಿಮಗೆ 110 PS ಆಗಿರುತ್ತೆ ಟಾಪ್ ಎಂಡ್. 85 PS 85 PS ಇದು. ಓಕೆ, ಇದು ಬಂದು 85 PS. ದಯವಿಟ್ಟು ಕ್ಷಮೆ ಇರಲಿ. ನಿಮಗೆ ಮೈಲೇಜ್ ಎಲ್ಲ 18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. RXZ ಅಲ್ಲಿ 85 PS ಟಾಪ್ ಎಂಡ್ ಮಾಡಲು ಸರ್. ಇದು ಸರ್ ಇದು 2016 ಮಾಡಲು. ಓಕೆ, ಫಸ್ಟ್ ಓನರು. ಬರೀ 51,000 ಓಡಿದೆ ಸರ್. 51,000 ಅಷ್ಟೇ. ಪ್ರೈಸ್ ಏನಿದೆ ಸರ್? ಸರ್ ಒಂದು 7 lakhs ಇದೆ. 7 lakhs 51,000 ಕಿಲೋಮೀಟರ್ ಓಡಿರುವಂಥ ರೆನಾಲ್ಟ್ ಡಸ್ಟರ್. ಈ ಗಾಡಿಗೆ ಪ್ರೈಸ್ 7 ಲಕ್ಷ ಇರುತ್ತೆ. ನಿಮ್ಗೆ ಇದು ಕೂಡ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲಿ ಆಗ್ಬೋದು, ಇಲ್ಲಾಂದ್ರೆ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಕೂಡ ಸಿಗ್ಬೋದು. Cars24 ಅಪ್ಲಿಕೇಶನ್ ಲಾಗಿನ್ ಆಗಿ ನಿಮ್ಮ ಪ್ರೊಫೈಲ್ನ ನೀವು ಎಲ್ಲನೂ ಕೂಡ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಡೌನ್ ಪೇಮೆಂಟ್ ಎಷ್ಟು ಮತ್ತು ಪ್ರತಿ ತಿಂಗಳಿಗೆ EMI ಎಷ್ಟು ಎಲ್ಲನೂ ಕೂಡ ಡೀಟೇಲ್ಸ್ ಸಿಗುತ್ತೆ. Hyundai ವರ್ಣ 1.6 SX ವೇರಿಯಂಟು. ಸೊ ನೀವು ನೋಡ್ತಾ ಇರ್ಬೋದು ಇದು ಬಂದು ನಿಮಗೆ K01 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದರಲ್ಲೂ ಕೂಡ ನಿಮಗೆ ಅಲೋವಿಲ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟು, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಬರುವಂಥ ಪೆಟ್ರೋಲ್ ವೇರಿಯಂಟ್ ಇದಾಗಿರುತ್ತೆ. ಮೈಲೇಜ್ ಎಲ್ಲ ನೀವು 14-15+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಯಾವ ರೀತಿ ಓಡಿಸ್ತೀರಾ ಸೊ ಅದ್ರ ಮೇಲೆ ನಿಮಗೆ ಮೈಲೇಜು ಕೂಡ ನಿರ್ಧಾರ ಆಗುತ್ತೆ. ಸೊ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರುತ್ತೆ. Hyundai ವರ್ಣ. ಈಗ ಇದ್ರ ಬಗ್ಗೆ ಡೀಟೇಲ್ ಸರ್. ಮಾಡಲ್ ಇದು ಸರ್ ಮಾಡಲ್ ಬಂದ್ಬಿಟ್ಟು 2018. ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿದೆ. ಬರೀ 45,000 ಓಡಿದೆ. 45,000 ಕಿಲೋಮೀಟರ್. 750 ಹೇಳ್ತಿದ್ದೀವಿ. 750. ಹೌದು. 7,50,000. ನಿಮ್ಗೆ ಅದರಲ್ಲೂ ಕೂಡ ಹಿಂದೆ ಹೇಳ್ದಂಗೆ ಸಂಕ್ರಾಂತಿ ಮತ್ತು ಹೊಸ ವರ್ಷದ ಪ್ರಯುಕ್ತ ನಿಮಗೆ ಡಿಸ್ಕೌಂಟು ಕೂಡ ಸಿಗುತ್ತೆ. 1,20,000 ವರೆಗೂ ಕೂಡ ಡಿಸ್ಕೌಂಟ್ ಸಿಗುತ್ತೆ. ಸೊ ನೋಡಿ, ಇಂಟ್ರೆಸ್ಟ್ ಕರೆ ಮಾಡಿ ಇದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ನಾವು ಪಡಿಬೋದು. ವಿಡಿಯೋ ಮೇಲೆ ಕೊಟ್ಟಿರುವಂಥ ನಂಬರ್ ಕರೆ ಮಾಡಿ ನೀವು ಟೆಸ್ಟ್ ರೈಡ್ ಬುಕ್ ಮಾಡಿ ಬಂದು ಟೆಸ್ಟ್ ರೈಡ್ ನೋಡಿ, ತದನಂತರ ನೀವು ಗಾಡಿನೂ ಕೂಡ ಪರ್ಚೇಸ್ ಮಾಡ್ಬೋದು. ಸ್ವಿಫ್ಟ್ ಡಿಸೈರ್ ಅದು ಕೂಡ VXI ಪೆಟ್ರೋಲ್ ಮಿಡ್ ವೇರಿಯಂಟ್ ಆಟೋಮೆಟಿಕ್ ವೇರಿಯಂಟ್ ಇದಾಗಿರುತ್ತೆ. ಪೆಟ್ರೋಲಲ್ಲಿ K41 ರಿಜಿಸ್ಟರ್ಡ್ ವೆಹಿಕಲ್ ಇದು. ನಿಮಗೆ ಇಂಟೀರಿಯರ್ ಅಂತ ಹೇಳಿದ್ರೆ ಇದ್ರಲ್ಲಿ ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಮಿರರ್ ಅಡ್ಜಸ್ಟ್ಮೆಂಟು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಸರ್ ಈಗ ಈ ಗಾಡಿದು ಡೀಟೇಲ್ ಮಾಡಲ್ ಇದು. ಸರ್ ಮಾಡಲ್ ಬಂದ್ಬಿಟ್ಟು 2017 ಮಾಡಲು. ಓಕೆ, ಸಿಂಗಲ್ ಓನರು. 17 ಸಿಂಗಲ್ ಓನರ್. ಓಡಿರೋದು 58,000 ಓಡಿದೆ. 58,000 ಕಿಲೋಮೀಟರ್ ಡ್ರಿವನ್. ಪ್ರೈಸ್ ಸರ್ 550 ಹೇಳ್ತಿದ್ದೀವಿ. 550. ಓಕೆ, 5,50,000 5,50,000 ಹೇಳ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ಡಿಸ್ಕೌಂಟ್ ಇದ್ದೇ ಇರುತ್ತೆ ಸಂಕ್ರಾಂತಿ ಮತ್ತು ಹೊಸ ವರ್ಷದ ಪ್ರಯುಕ್ತ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬಂದು ವಿಸಿಟ್ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತವಾಗಿ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಮತ್ತೊಂದು ಫ್ಯಾಮಿಲಿ ವೆಹಿಕಲ್ ನೀವು ನೋಡ್ತಾ ಇರ್ಬೋದು, ಫೋರ್ಡ್ ಇಕೋ ಸ್ಪೋರ್ಟ್ಸ್. ಇದು ಬಂದು ನಿಮಗೆ ಟೈಟಾನಿಯಂ ವೇರಿಯಂಟು. ಅಲೋವಿಲ್ಸ್ ಇರುತ್ತೆ, ಬ್ಯಾಕ್ ವೈಫರ್, ಡಿಫಾಗರ್ ಪ್ರತಿಯೊಂದು ಕೂಡ ಬರುವಂಥ ಪೆಟ್ರೋಲ್ ವೇರಿಯಂಟ್ ಗಾಡಿ ಇದಾಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರುತ್ತೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಬಟ್ ಇದರಲ್ಲಿ ಇಂಟೀರಿಯರ್ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು ಪ್ರತಿಯೊಂದು ಕೂಡ ಇರುವಂಥದ್ದು. ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಬರುತ್ತೆ ವಿತ್ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟು, ಪುಷ್ ಸ್ಟಾರ್ಟ್ ಬಟನ್ ಜೊತೆ ಬರೋದು. ಇದು ಟೈಟಾನಿಯಂ ಪ್ಲಸ್. ಟೈಟಾನಿಯಂ, ಬರೀ ಟೈಟಾನಿಯಂ. ಹೌದು. ಓಕೆ, ಮಾಡಲ್ ಇದು. ಸರ್ ಇದು ಬಂದು 2017 ಮಾಡಲು. 2017. 49,000 ಓಡಿದೆ ಸರ್. ಸಿಂಗಲ್ ಓನರ್ ಸರ್. 39,000 ಕಿಲೋಮೀಟರ್ ಡ್ರಿವನ್. 49,000 ಅಂದ್ರೆ 49,000 ಕಿಲೋಮೀಟರ್ ಡ್ರಿವನ್ ಆಗಿರುವಂಥದ್ದು. ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? 680 ಹೇಳ್ತಾ ಇದ್ದೀವಿ ಸರ್. 680. ಹೌದು. 6,80,000. ನಿಮ್ಗೆ ಅದರಲ್ಲೂ ಕೂಡ ಡಿಸ್ಕೌಂಟ್ ಇದ್ದೇ ಇರುತ್ತೆ. ನಿಮ್ಮ ಪ್ರೊಫೈಲ್ ಮೇಲೆ ಅದು ನಿಮಗೆ ಡಿಪೆಂಡ್ ಆಗಿರುತ್ತೆ. ಅಪ್ ಟು 1,20,000 ಕೂಡ ಡಿಸ್ಕೌಂಟ್ ಸಿಗುತ್ತೆ. ಮತ್ತೊಂದು ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್ ನೀವು ನೋಡ್ತಾ ಇರ್ಬೋದು, ಮಾರುತಿ ಸುಜುಕಿ ಸಿಯಾಜ್. ನಿಮ್ಗೆ ಇದು ಬಂದು ನಿಮಗೆ ಕಂಪ್ಲೀಟ್ಲಿ ಟಾಪ್ ಎಂಡ್ ಅಂದರೆ ಆಲ್ಫಾ ವೇರಿಯಂಟ್ ಇದಾಗಿರುತ್ತೆ. ಅಲೋವಿಲ್ಸ್ ಬರುತ್ತೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟು, ಆಟೋಮೆಟಿಕ್ AC, ಕ್ರೂಸ್ ಕಂಟ್ರೋಲ್ ಜೊತೆ ಬರುವಂಥದ್ದು. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್ ಸ್ಮಾರ್ಟ್ ಹೈಬ್ರಿಡ್ ಇದಾಗಿರುತ್ತೆ. ಅಂದರೆ ನಿಮಗೆ ಪೆಟ್ರೋಲ್ ವೇರಿಯಂಟಲ್ಲೂ ಕೂಡ ಡೀಸೆಲ್ ಥರನೇ ಮೈಲೇಜ್ ಕೂಡ ಬರುತ್ತೆ. ಅಂದರೆ 18+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೈವೇಲಿ ಹೋದಾಗ ನಿಮಗೆ 20+ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಹೇಗೆ ಓಡಿಸ್ತೀರಾ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ. ಮೇಂಟೆನೆನ್ಸ್ ಕೂಡ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಮಾಡಲು ಸರಿ ಸರ್ 2020 ಸರ್. 2020ನೇ ಮಾಡಲು. ಓನರ್ ಸೆಕೆಂಡ್ ಓನರ್. ಓಕೆ, 2 ಮಾಲೀಕರು ಆಲ್ರೆಡಿ ಆಗಿರ್ತಾರೆ. ಎಷ್ಟು ಓಡಿದೆ ಸರ್ ಇದು? ಸರ್ 52,000 ಓಡಿದೆ. 52. ಹೌದು. 52,000 ಕಿಲೋಮೀಟರ್ ಡ್ರಿವನ್. ಪ್ರೈಸ್ 7 lakhs ಹೇಳ್ತೀವಿ, ನೆಗೋಷಿಯಬಲ್ ಆಗುತ್ತೆ. ಓಕೆ, 7 ಲಕ್ಷ. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್. ಅಂದರೆ ಆ ನೆಗೋಷಿಯಬಲ್ ಅನ್ನೋದು ಡಿಸ್ಕೌಂಟ್ ಅಂತಲೇ ಹೇಳ್ಬೋದು. ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿ ನಿಮಗೆ ಡಿಸ್ಕೌಂಟು ಕೂಡ ಸಿಗುತ್ತೆ. ಅಪ್ ಟು 1,20,000 1,20,000 ಕೂಡ ನಿಮಗೆ ಡಿಸ್ಕೌಂಟ್ ಆಫರ್ ಇದೆ. ಈ ಸುಜುಕಿ ಸ್ವಿಫ್ಟ್ K02 ಅಂದರೆ ಬೆಂಗಳೂರು ನೋಂದಾಯಿತ ಗಾಡಿ ಇದಾಗಿರುತ್ತೆ. ಸೊ ಇದು ಬಂದು ನಿಮಗೆ ನಾನು ಎಲ್ಲಪ್ಪ ವೀಡಿಯೋ ಮಾಡ್ತಿರೋದಂದರೆ Cars24 ಯಾರ್ಡಲ್ಲಿ ಮಾಡ್ತಾ ಇದ್ದೀನಿ. ಮೈಸೂರಲ್ಲಿ ಇರುವಂಥ ನೆಕ್ಸಸ್ ಮಾಲ್ ಬೇಸ್ಮೆಂಟ್ 2 ಅಂದರೆ ಲೋವರ್ ಬೇಸ್ಮೆಂಟಲ್ಲಿ ನಿಮಗೆ ಇವರ ಒಂದು ಯಾರ್ಡ್ ಇರುತ್ತೆ. ಸೊ ನಿಮ್ಗೆ ಇದರಲ್ಲಿ ಗಾಡೀಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು ಪ್ರತಿಯೊಂದು ಕೂಡ ಬರುವಂಥದ್ದು. ಮಾಡಲು ಸರ್ ಇದು? ಸರ್ 2014. ಓಕೆ, 2014ನೇ ಮಾಡಲ್. ಪೆಟ್ರೋಲ್. ಹೌದು ಸರ್. ಓಡಿರೋದು 45,000 ಓಡಿದೆ. ಓನರು ಸಿಂಗಲ್ ಓನರ್ ಸರ್. ಓಕೆ, ಏಕಮಾಲೀಕರ ಗಾಡಿ. ಪ್ರೈಸ್ ಏನಿದೆ ಇದ್ರದ್ದು? 435 ಇದೆ ಸರ್. 435. ಹೌದು. 4,35,000 ಇರುತ್ತೆ. ನಿಮ್ಗೆ ಅದರಲ್ಲೂ ಕೂಡ ಡಿಸ್ಕೌಂಟ್ ಇರುತ್ತೆ. 1,20,000 ಕೂಡ ನೀವು ಡಿಸ್ಕೌಂಟ್ ಇರುತ್ತೆ. ನಿಮ್ಗೆ ಗಾಡಿ ಯಾವ್ದು ತಗೋತಾ ಇದ್ದೀರಾ ಮತ್ತು ನಿಮ್ಮ ಪ್ರೊಫೈಲ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು.
ಮಾರುತಿ ಸುಜುಕಿ ವ್ಯಾಗನರ್. ಸ್ವಲ್ಪ ಜನ ಐಟ್ ಇಡ್ತೀರಾ, ಬೇರೆ ಗಾಡಿಗಳು ಆಗಲ್ಲ ಸರ್ ನಮಗೆ, ಕಡಿಮೆ ಬಜೆಟಲ್ಲೇ ಇರಬೇಕು, ಬಟ್ ನನ್ನ ಐಟಿಗೆ ಅದು ಮ್ಯಾಚ್ ಆಗಬೇಕು ಅನ್ನೋರಿಗೆ ಈ ಗಾಡಿ ಅಂತ ಹೇಳ್ಬೋದು. ಇದು ಬಂದು ನಿಮಗೆ ಡ್ರೈವರ್ ಕಂಫರ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಮಾರುತಿ ಸುಜುಕಿ ವ್ಯಾಗನರಲ್ಲಿ ಇದು ಬಂದು ನಿಮಗೆ VX ಅಂದರೆ ಪೆಟ್ರೋಲ್ ವೇರಿಯಂಟು. VX ಅಲ್ಲಿ ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು ಎಲ್ಲನೂ ಕೂಡ ಬರುತ್ತೆ. ಜೊತೆಗೆ ನಿಮಗೆ ಬ್ಯಾಕ್ ವೈಫರ್ ಡಿಫಾಗರು ಕೂಡ ಈ ಗಾಡಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮೈಲೇಜ್ ಬಂದು ನಿಮಗೆ 16+ ಅಂದರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲು ಸರ್ ಇದು ಸರ್ ಇದು ಬಂದು 2015 ಸರ್. 2015 ಓನರ್. ಸಿಂಗಲ್ ಓನರ್ ಸರ್. ಓಕೆ, ಏಕಮಲಿಕರ ಗಾಡಿ. ಓಡಿರೋದು ಬರೀ 25,000. 25,000 ಕಿಲೋಮೀಟರ್ ಡ್ರಿವನ್, ವೆರಿ ಲೆಸ್ ಕಿಲೋಮೀಟರ್ ಅಂತ ಹೇಳ್ಬೋದು. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ 375 ಹೇಳ್ತಾ ಇದ್ದೀವಿ. ಓಕೆ, 3,75,000, 3,75,000. ನಿಮ್ಗೆ ಅದರಲ್ಲೂ ಕೂಡ ಡಿಸ್ಕೌಂಟ್ ಸಿಗುತ್ತೆ. 1,20,000ವರೆಗೂ ಕೂಡ ನಿಮಗೆ ಡಿಸ್ಕೌಂಟ್ ಅವೈಲೇಬಲ್ ಇರುತ್ತೆ. ಬಟ್ ಯಾರ ಒಂದು ಪ್ರೊಫೈಲ್ಗೆ ಎಷ್ಟು ಡಿಸ್ಕೌಂಟ್ ಇರುತ್ತೆ ಮತ್ತು ಯಾವ ಕಾರ್ಗೆ ಡಿಸ್ಕೌಂಟ್ ಆಗುತ್ತೆ, ಸೊ ಅದ್ರ ಮೇಲೆ ಆ ಡಿಸ್ಕೌಂಟ್ ನಿರ್ಧಾರ ಬರುತ್ತೆ. Hyundai i20 ಅದು ಕೂಡ ಡೀಸೆಲ್ ವೇರಿಯಂಟು. ಆಸ್ಟಾ ಅಂದರೆ ನಿಮಗೆ ಟಾಪ್ ಎಂಡ್ ಅಂತ ಹೇಳ್ಬೋದು. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. K53 ಅಂದರೆ ಬೆಂಗಳೂರು ನೋಂದಾಯ್ತಾ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ಅಲೋವಿಲ್ಸ್ ಬರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗಲ್ ಮೌಂಟ್ ಕಂಟ್ರೋಲ್ ಇವೆಲ್ಲನೂ ಕೂಡ ಕಾಮನ್ ಫೀಚರ್ ಇದರಲ್ಲಿ. ಜೊತೆಗೆ ನಿಮ್ಗೆ ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ, ಜೊತೆಗೆ ABS ಕೂಡ ಇರುತ್ತೆ. ಮಾಡಲು ಸರ್ ಇದು? ಸರ್ ಇದು ಬಂದು 2015 ಸರ್. 2015 ಮಾಡಲ್. ಸಿಂಗಲ್ ಓನರ್, ಬರೀ 50,000 ಓಡಿದೆ. ಓಕೆ, ಏಕಮಲಿಕರ ಗಾಡಿ. 50,000 ಕಿಲೋಮೀಟರ್ ಡ್ರಿವನ್. ಪ್ರೈಸು 6,15,000 ಇದೆ. 6,15,000. ನಿಮ್ಗೆ ಅದರಲ್ಲೂ ಕೂಡ ಡಿಸ್ಕೌಂಟ್ ಇರುತ್ತೆ. ಸೊ ನೀವು ಬಂದು ನಿಮ್ಮ ಒಂದು ಪ್ರೊಫೈಲ್ಗೆ ಏನು ಮ್ಯಾಚ್ ಆಗುತ್ತೆ, ಯಾವ ಗಾಡಿ ತೊಗೋತಾ ಇದ್ರೆ ಅದ್ರ ಮೇಲೆ ಆ ಡಿಸ್ಕೌಂಟ್ ಇರುತ್ತೆ. 1,20,000 ಕೂಡ ನೀವು ಡಿಸ್ಕೌಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೈಲೇಜ್ ಎಲ್ಲ ನಿಮಗೆ 20+ ನೀವು ಆರಾಮಾಗೂ ಕೂಡ ಈ ಗಾಡೀಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಸೆಲ್ ವೇರಿಯಂಟ್ ಆದ್ದರಿಂದ 20+ ಮೈಲೇಜ್ ಬರುವಂಥ Hyundai Ion ಮ್ಯಾಗ್ನಾ ಪ್ಲಸ್ ವೇರಿಯಂಟು. K17 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಸೊ ನೀವು ನೋಡ್ತಾ ಹೋಗ್ಬೋದು ಪೂರ್ತಿ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಇಂಟೀರಿಯರ್ ಕೂಡ ನೀವು ನೋಡ್ತಾ ಹೋಗ್ಬೋದು. ಇದರಲ್ಲಿ ನಿಮಗೆ ಫ್ರಂಟ್ 2 ಅಂದರೆ ಮುಂದೆ 2 ಪವರ್ ವಿಂಡೋ ಬರುತ್ತೆ. ಪವರ್ ಸ್ಟೇರಿಂಗ್, AC ಸಿಸ್ಟಮು ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಈ ಹಿಂದಿನ ಹೇಳ್ದಂಗೆ ಮೈಲೇಜ್ 20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲು ಸರ್ ಇದು? ಸರ್ ಇದು ಬಂದು 2017 ಮಾಡಲ್. 2017 ಮಾಡಲ್. ಓನರ್? ಸಿಂಗಲ್ ಓನರ್ ಸರ್. ಎಷ್ಟು ಓಡಿದೆ ಇದು? ಬರೀ 20,000 ಓಡಿದೆ. 70? 20,000. 20,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಇರುತ್ತೆ. ನಮ್ಮ ಕನ್ನಡ ಭಾಷೆನೇ ಸರಿ ಸರ್. ಒಂದು ನಂಬರ್ ಹೇಳಿದ್ರೆ ಅದು ಹಂಗೆ ಕೆಲಸುತ್ತೆ. ಇಂಗ್ಲಿಷ್ ಹಂಗಲ್ಲ ಸರ್. 20 ಅಂದ್ರೆ 70 ಕೆಲಸುತ್ತೆ, 15 ಅಂದ್ರೆ 50 ಅಂತ ಕೆಲಸ. ಕನ್ನಡನೇ ಬೆಸ್ಟ್ ಅಲ್ವಾ? ಯಾರು ಕನ್ನಡ ಬೆಸ್ಟ್ ಅಂತ ಕಮೆಂಟ್ ಮಾಡಿ ಸರ್. ಇವಾಗ ಈ ಗಾಡಿದು ಪ್ರೈಸ್ ಏನಿದೆ ಸರ್? 330 ಇದೆ. 330. ಹೌದು. 3,30,000. ಅದರಲ್ಲೂ ಕೂಡ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲೂ ಕೂಡ ಈ ಗಾಡಿ ಸಿಗುತ್ತೆ. ರೆನಾಲ್ಟ್ ಕ್ವಿಡ್ ಇದು ಕೂಡ ನಿಮಗೆ 20+ ಮೈಲೇಜ್ ಬರುವಂಥ ಗಾಡಿ ಅಂತಲೇ ಹೇಳ್ಬೋದು. ಗಾಡಿ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುತ್ತೆ. ಇದು ಬಂದು ನಿಮಗೆ K01 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ನಿಮ್ಗೆ ಇಂಟೀರಿಯರ್ ಅಂತ ಹೇಳೋದಾದ್ರೆ ನಿಮಗೆ ಪವರ್ ಸ್ಟೇರಿಂಗು, AC ಸಿಸ್ಟಮು, ಆಲ್ಫಾ ಪವರ್ ವಿಂಡೋ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಮಾಡಲು ಸರ್ ಇದು? ಸರ್ ಇದು ಬಂದು 2022. ಓಕೆ, ಏರ್ ಬ್ಯಾಗು ಕೂಡ ಇರುತ್ತೆ ಇದರಲ್ಲಿ. ಏರ್ ಬ್ಯಾಗು, ABS ಎಲ್ಲನೂ ಕೂಡ. ಓನರು? ಸಿಂಗಲ್ ಓನರ್. 2022 ಸಿಂಗಲ್ ಓನರ್. ಬರೀ 15,000 ಓಡಿದೆ. ಓಕೆ, 15,000 ಅಂದರೆ 15,000 ಕಿಲೋಮೀಟರ್ ಓಡಿರುವಂಥ ಕಡಿಮೆ ಓಡಿರುವಂಥ ಗಾಡಿ ಅಂತಲೇ ಹೇಳ್ಬೋದು. ಪ್ರೈಸ್ ಏನಿದೆ ಸರ್? ಸರ್ 425 ಇದೆ. 425. ಹೌದು. 4,25,000. ಇದು ಕೂಡ ನಿಮಗೆ 0 ಡೌನ್ ಪೇಮೆಂಟಲ್ಲಿ ಸಿಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಅಂದರೆ ಸಿಬಿಲ್ ಸ್ಕೋರ್ ಅಂತ ಏನು ಕರಿತೀವಿ ಅದು 750+ ಇದ್ರೆ ನಿಮಗೆ 0 ಡೌನ್ ಪೇಮೆಂಟ್ ಈಸಿಯಾಗಿ ಆಗುತ್ತೆ. ಇಲ್ಲಾಂದರೆ ನಿಮ್ಮ ಒಂದು ಪ್ರೊಫೈಲ್ಗೆ ತಕ್ಕಂಗೆ ನಿಮಗೆ ಡೌನ್ ಪೇಮೆಂಟು ಕೂಡ ಸಿಗುತ್ತೆ. ಅಪ್ ಟು 1,20,000ವರೆಗೂ ಕೂಡ ನಿಮಗೆ ಡಿಸ್ಕೌಂಟ್ ಇರುತ್ತೆ ಸಂಕ್ರಾಂತಿ ಮತ್ತು ಹೊಸ ವರ್ಷದ ಪ್ರಯುಕ್ತ. ಹೋಂಡಾ ಅಮೇಜ್ i-VTEC ಇಂಜಿನ್ ಅಂದರೆ ಪೆಟ್ರೋಲ್ ಇಂಜಿನ್, VX ವೇರಿಯಂಟ್ ಅಂದರೆ ಟಾಪ್ ಎಂಡ್. ನಿಮಗೆ ಅಲೋವೆಲ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ ಮೌಂಟ್ ಕಂಟ್ರೋಲು, ಮಿರರ್ ಅಡ್ಜಸ್ಟ್ಮೆಂಟು, ಏರ್ ಬ್ಯಾಗ್, ABS ವಿತ್ ಪುಷ್ ಸ್ಟಾರ್ಟ್ ಬಟನ್ ಜೊತೆ ಬರುವಂಥ ಗಾಡಿ ಇದಾಗಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಆದರೂ ನೀವು 18+ ಮೈಲೇಜ್ನ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಮೈಲೇಜ್ ಅಂತಲೇ ಹೋಂಡಾ ಅವರ ಗಾಡಿ ಇದು ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಹೋಗ್ಬೋದು ನಂಬರ್ ಪ್ಲೇಟ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. K03 ಅಂದರೆ ಬೆಂಗಳೂರು ನೋಂದಾಯ್ತಾ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ಸರ್ ಮಾಡಲ್ ಇದು? ಸರ್ ಮಾಡಲ್ ಬಂದು 2019. ಓಕೆ, 2019 ಮಾಡಲ್. ಓನರು? ಸಿಂಗಲ್ ಓನರು. ಏಕಮಲಿಕರ ಗಾಡಿ. ಓಡಿರೋದು 80,000 ಓಡಿದೆ. 80,000. ಓಕೆ, 80,000 ಕಿಲೋಮೀಟರ್ ಡ್ರಿವನ್. ಪ್ರೈಸ್ ಏನಿದೆ ಸರ್? 6,20,000 ಇದೆ. 6,20,000. ಹೌದು. ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿ ನಿಮಗೆ 0 ಡೌನ್ ಪೇಮೆಂಟಲ್ಲೂ ಕೂಡ ಗಾಡಿ ಸಿಗ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ನಿಮಗೆ ಪ್ರತಿ ತಿಂಗಳು EMI ಎಷ್ಟು ಬರುತ್ತೆ ಮತ್ತು ಈ ಗಾಡಿಲಿ ಎಲ್ಲಿ ಸ್ಕ್ರಾಚಸ್ ಇದೆ, ಎಲ್ಲಿ ಡೆಂಟ್ ಇದೆ ಎಲ್ಲನೂ ಕೂಡ ನಿಮಗೆ Cars24 ಅಪ್ಲಿಕೇಶನ್ ಲಾಗಿನ್ ಆದರೆ ಸಾಕು, ಈ ಗಾಡಿ ನಿಮ್ಗೆ ಅಲ್ಲಿ ಸಿಗುತ್ತೆ. ಅಲ್ಲಿ ಇನ್ಸ್ಪೆಕ್ಷನ್ ರಿಪೋರ್ಟಲ್ಲಿ ಪ್ರತಿಯೊಂದು ಕೂಡ ಕೊಟ್ಟಿರ್ತಾರೆ. ಮಾರುತಿ ಸುಜುಕಿ ಬಲೆನೋ. ಸೊ ನೀವು ನೋಡ್ತಾ ಇರ್ಬೋದು ಇದು ಬಂದು ನಿಮಗೆ ಡೆಲ್ಟಾ ವೇರಿಯಂಟು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗಲ್ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಬರುವಂಥ ಗಾಡಿ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಪೆಟ್ರೋಲ್ ಸರ್. ಪೆಟ್ರೋಲ್ ಆದರೂ ಕೂಡ ನೀವು 18+ ಅಂದರೆ 18ಕ್ಕಿಂತ ಹೆಚ್ಚಿನ ಮೈಲೇಜ್ನ ನೀವು ಪಡಿಬೋದು. ತುಂಬಾ ಕಡಿಮೆ ಮೇಂಟೆನೆನ್ಸಲ್ಲಿ ರಿಪೇರಿ ಆಗುವಂಥ ಕಾರು ಅಂತಲೂ ಕೂಡ ಹೇಳ್ಬೋದು. ಮಾಡಲು ಸರ್ ಇದು? ಸರ್ ಇದು ಬಂದು 2021. 2021 ಮಾಡಲ್. ಓನರು? ಸೆಕೆಂಡ್ ಓನರ್. 2 ಮಾಲೀಕರು ಆಲ್ರೆಡಿ ಆಗಿರ್ತಾರೆ. ಓಡಿರೋದು 33,000 ಓಡಿದೆ. 33. ಹೌದು. ಓಕೆ, 33,000 ಕಿಲೋಮೀಟರ್ ಓಡಿರುತ್ತೆ. ಏನಿದೆ ಹೇಳ್ತೀರಾ ಸರ್ ಪ್ರೈಸ್? ಸರ್ 625 ಹೇಳ್ತಾ ಇದೀವಿ.
ನೆಗೋಷಿಯೇಟ್ ಆಗುತ್ತೆ. ಓಕೆ 625 6,25,000 ಇರುತ್ತೆ ನಿಮ್ಗೆ. ಅದರಲ್ಲೂ ಕೂಡ ಡಿಸ್ಕೌಂಟ್ ಸಿಗುತ್ತೆ. 1,20,000ವರೆಗೂ ಕೂಡ ನೀವು ಡಿಸ್ಕೌಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದರೆ 750 ಪ್ಲಸ್ ಇತ್ತು ಅಂದರೆ ನಿಮ್ಗೆ ಇದು ಕೂಡ 0 ಡೌನ್ ಪೇಮೆಂಟಲ್ಲಿ ಸಿಗುತ್ತೆ ನಿಮಗೆ. ನೀವೀಗೇನು ನೋಡಿದ್ರಿ ಈ ವಿಡಿಯೋ ನಾನು ಮಾಡಿರೋಂಥದ್ದು ಮೈಸೂರಿನ ಕಾರ್ಸ್ 24 ಯಾರ್ಡಲ್ಲಿ. ಈ ಯಾರ್ಡ್ ಎಲ್ಲಪ್ಪ ಬರುತ್ತೆ ಅಂದರೆ ಮೈಸೂರಲ್ಲಿರುವಂಥ ನೆಕ್ಸಸ್ ಮಾಲ್ ಅಂದರೆ ಫೋರಮ್ ಅಂತ ಏನು ಕರಿತೀವಿ, ಆ ಫೋರಮ್ ಮಾಲಲ್ಲಿ ಬೇಸ್ಮೆಂಟು ಅಂದರೆ ಲೋವರ್ ಬೇಸ್ಮೆಂಟಲ್ಲಿ ಇವರ ಒಂದು ಸ್ಟಾಕ್ಸು ಇಲ್ಲಿನ ಎಲ್ಲನೂ ಕೂಡ ನಿಲ್ಲಿಸಿರ್ತಾರೆ. ಸೊ ನೀವು ನೋಡ್ತಾ ಬೋದು ಇವೆಲ್ಲನೂ ಕೂಡ ಈ ಇಲ್ದೆಲ್ಲ ಏನು ನೋಡ್ತಾ ಇದ್ರೆ ಪ್ರತಿಯೊಂದು ಗಾಡಿ ಕೂಡ ಕಾರ್ಸ್ 24 ಅದಾಗಿರುತ್ತೆ. ನಿಮಗೆ ಆಲ್ಮೋಸ್ಟ್ ಒಂದು 50+ ಅಂದರೆ 50ಕ್ಕಿಂತ ಹೆಚ್ಚಿನ ಕಾರ್ ಕಲೆಕ್ಷನ್ಸ್ ಇಲ್ಲಿರುತ್ತೆ. ನಾನು ಈ ವಿಡಿಯೋದಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ನಾನು ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಬೇರೆ ಏನೇ ಡೀಟೇಲ್ಸ್ ಬೇಕಿರೋ ಕೂಡ ವಿಡಿಯೋದಲ್ಲಿರುವಂಥ ನಂಬರ್ ಕರೆ ಮಾಡಿದ್ರೆ ಸಾಕು, ನಿಮ್ಗೆ ಅವ್ರ ಕಡೆಯಿಂದ ನಿಮಗೆ ಕಾಲ್ ಬ್ಯಾಕು ಕೂಡ ಬರುತ್ತೆ, ಪ್ರತಿಯೊಂದು ಕೂಡ ಡೀಟೇಲ್ ತಿಳಿಸ್ಕೊಡ್ತಾರೆ. ಇಲ್ಲಾಂದರೆ ನೀವೇನಾದರೂ ಕಾರ್ಸ್ 24 ಅಪ್ಲಿಕೇಶನ್ ಲಾಗಿನ್ ಆದರೂ ಸಾಕು, ಅಲ್ಲೂ ಕೂಡ ನಿಮಗೆ ಪ್ರತಿಯೊಂದು ಕಾರ್ದು ಡೀಟೇಲ್ಸ್ ಕೂಡ ಸಿಗುತ್ತೆ. 4 ಲಕ್ಷ 7 ಲಕ್ಷ ಈ ಥರ ಎಲ್ಲ ಏನು ಕಾರ್ಗಳಿರುತ್ತೆ ಅದ್ರ ಬಗ್ಗೆ ಏನು ಯೋಚನೆ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಯಾಕಂದರೆ ನೀವು ಯಾವುದೇ ಕಾರ್ ತೊಗೊಂಡ್ರು ಕೂಡ 0 ಡೌನ್ ಪೇಮೆಂಟಲ್ಲೂ ಕೂಡ ಆಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅಂದರೆ ಸಿಬಿಲ್ ಸ್ಕೋರ್ ನಿಮ್ಮದು 750 ಅಂದರೆ 750 ಪ್ಲಸ್ ಇತ್ತು ಅಂದರೆ ನಿಮಗೆ 0 ಡೌನ್ ಪೇಮೆಂಟು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಅಂದರೆ 0 ಡೌನ್ ಪೇಮೆಂಟ್ಗೆ ಕಾರು ಕೂಡ ಸಿಗುತ್ತೆ. ಪ್ರತಿಯೊಂದು ಕಾರ್ಸ್ನು ಕೂಡ ನಿಮಗೆ ಕಾರ್ಸ್ 24 ಅಪ್ಲಿಕೇಶನಲ್ಲಿ ಇನ್ಸ್ಪೆಕ್ಷನ್ ರಿಪೋರ್ಟ್ ಅಂತ ಇರುತ್ತೆ. ಅದರಲ್ಲಿ ಎಲ್ಲೆಲ್ಲಿ ಡೆಂಟ್ ಆಗಿದೆ, ಎಲ್ಲೆಲ್ಲಿ ಸೀಟ್ ಕವರ್ ಫೀಲ್ ಆಗಿದೆ ಎಲ್ಲನೂ ಕೂಡ ತಿಳಿಸ್ಕೊಟ್ಟಿರ್ತಾರೆ. ಮತ್ತು ಇವ್ರ ಹತ್ರ 140 ಅಂದರೆ 140 ಚೆಕ್ ಮಾಡಿರ್ತಾರೆ. ಕ್ವಾಲಿಟಿಲಿ ನೋ ಕಾಂಪ್ರಮೈಸ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಕೂಡ ಕ್ವಾಲಿಟಿ ಇರುವಂಥ ವೆಹಿಕಲ್ಸ್ ಇವ್ರದ್ದಾಗಿರುತ್ತೆ. ಮತ್ತು ನೀವೇನಾದರೂ ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಈಗಾಗಲೇ ಬೇರೆ ಕಾರ್ ಇರುತ್ತೆ, ನೀವು ಅದನ್ನು ಎಕ್ಸ್ಚೇಂಜ್ ಮಾಡಿ ನೀವು ಬೇರೆ ಕಾರ್ ತೊಗೋಬೇಕಂದ್ರೂ ಕೂಡ ಖಂಡಿತವಾಗಿ ನೀವು ಇಲ್ಲಿ ಎಕ್ಸ್ಚೇಂಜ್ ಕೂಡ ಮಾಡ್ಬೋದು. ಒಳ್ಳೆ ಪ್ರೈಸ್ಗೆ ಅಂದರೆ ಮಾರ್ಕೆಟಲ್ಲಿ ಏನು ಪ್ರೈಸ್ ನಡೀತಿದೆ ಅದೇ ಪ್ರೈಸಲ್ಲಿ ನಿಮಗೆ ಎಕ್ಸ್ಚೇಂಜ್ ಕೂಡ ಆಗುತ್ತೆ. ಬಟ್ ಏನಪ್ಪ ಅಂದರೆ ನಿಮ್ಮ ಒಂದು ಕಾರ್ ಒಳ್ಳೆ ಕಂಡೀಷನಲ್ಲಿ ಇರಬೇಕಾಗುತ್ತೆ. ಸೊ ಈ ರೀತಿ ಪ್ರತಿಯೊಂದು ಆಫರ್ಸು ಕೂಡ ಇರುತ್ತೆ. ಇಯರ್ ಎಂಡ್ ಆಫರ್ ಅಂತ ನಾವು ಲಾಸ್ಟ್ ಮಂತ್ ವಿಡಿಯೋ ಮಾಡಿದ್ದೋ. ಈ ವಿಡಿಯೋ ನಿಮಗೆ ನ್ಯೂ ಇಯರ್ ಅಂದರೆ ಹೊಸ ವರ್ಷ ಈಗಾಗಲೇ ಮುಗಿದು ಒಂದು 3 ದಿನ ಆಗಿದೆ. ಬಟ್ ಹೊಸ ವರ್ಷದ ಪ್ರಯುಕ್ತ ಜೊತೆಗೆ ಮುಂಬರುವ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕಾರ್ಸ್ 24 ಪ್ರತಿಯೊಂದು ಕಾರ್ಗೂ ಕೂಡ ನಿಮಗೆ ಯೂಜ್ ಡಿಸ್ಕೌಂಟ್ ಸೇಲ್ಸ್ ಇದಾಗಿರುತ್ತೆ. ಸೊ ಬೇಕು ಅನ್ನೋರು ಮೈಸೂರಲ್ಲಿರುವಂಥ ಈ ಬ್ರಾಂಚ್ ಅಂದರೆ ಈ ಯಾರ್ಡ್ನ ನೀವು ವಿಸಿಟ್ ಮಾಡ್ಬೋದು. ಇಲ್ಲ ನೀವೇನಾದರೂ ಬೆಂಗಳೂರು ಆರ್ಡರ್ ಆಗಿದ್ರೆ ಬೆಂಗಳೂರಲ್ಲೂ ಕೂಡ 6 ಅಂದರೆ 6 ಇಂದ 7 ಯಾರ್ಡ್ಗಳೇನೋ ಕಾರ್ಸ್ 24 ಇರುತ್ತೆ. ಅವ್ರದ್ದು ಕೂಡ ಪ್ರತಿಯೊಂದು ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲೂ ಕೂಡ ವಿಸಿಟ್ ಮಾಡ್ಬೋದು. ಮೈಸೂರು ಅವ್ರು ಏನಾದರೂ ಕಾರ್ಸ್ 24 ತಗೋತೀನಿ ಅಂದರೆ ಈ ಅಡ್ರೆಸ್ನ ಈಗಾಗಲೇ ತಿಳಿಸಿದ್ದೀನಿ, ಬಂದು ನೀವು ವಿಸಿಟ್ ಮಾಡ್ಬೋದು. ಇದೇ ಥರ ಬೇರೊಂದು ಸ್ಟಾಕ್, ಬೇರೊಂದು ಯಾರ್ಡ್ ಅಥವಾ ಬೇರೊಂದು ಶೋರೂಮ್ ಜೊತೆ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್, ಧನ್ಯವಾದಗಳು.